ನಂಜನಗೂಡಿನ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆ ನಡೆಸಿದ ಶಾಸಕ ದರ್ಶನ್ ಧ್ರುವನಾರಾಯಣ್. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ನಡೆದ ಮಹಾಶಿವರಾತ್ರಿಯ ಸಡಗರ ಸಂಭ್ರಮದಲ್ಲಿ ದೇವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ತಾಲೂಕು ಮಟ್ಟದ ಇತರೆ ಅಧಿಕಾರಿಗಳು ನಡೆದುಕೊಂಡ ದುರ್ನಡತೆ ಮತ್ತು ನಿರ್ಲಕ್ಷ್ಯಗಳ ಬಗ್ಗೆ ದೊಡ್ಡ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ದೇವಾಲಯದ ಮುಂಭಾಗದಲ್ಲಿ ಮಹಾಶಿವರಾತ್ರಿಯ ಮುನ್ನ ದಿನವೇ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳ ಬಗ್ಗೆ ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಇದೇ ರೀತಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿ ಹೇಳಲಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ, ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಹೀಗೆಂದು ಶಾಸಕರ ಮುಂದೆ ಎಡಿಸಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಗಳ ಬಗ್ಗೆ ನೀರಸ ಪ್ರತಿಕ್ರಿಯೆ ತೋರಿದರು. ನಂಜನಗೂಡಿನ ನಂಜುಂಡೇಶ್ವರನ ದೊಡ್ಡ ಜಾತ್ರೆ ಎಂದರೆ ವಿಶ್ವ ಪ್ರಸಿದ್ಧಿ. ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ದೇವಾಲಯದ ಸುತ್ತಮುತ್ತಲ 7 ಗ್ರಾಮಗಳ ಮುಖಂಡರು ಹಾಗೂ ಸಾರ್ವಜನಿಕರ ಜೊತೆಗೂಡಿ ಅಧಿಕಾರಿಗಳು ಹಗಲಿರುಳು ಶ್ರಮಿಸಿ ಬೇಜವಾಬ್ದಾರಿಯುತವನ್ನು ವಹಿಸದೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದರೆ ಅದ್ದೂರಿ ಮತ್ತು ಸಡಗರ ಸಂಭ್ರಮದಿಂದ ದೊಡ್ಡ ಜಾತ್ರೆ ನಡೆಯಲಿದೆ. ತಾಲೂಕು ಮಟ್ಟದ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸಭೆಯಲ್ಲಿ ಎಡಿಸಿ ಶಿವರಾಜ್ ತಿಳಿಸಿದರು. ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಏಪ್ರಿಲ್ 9ರಿಂದ 11ರವರೆಗೆ 3 ದಿನಗಳ ಕಾಲ ನಡೆಯುವ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಇನ್ನು 40 ದಿನಗಳ ಕಾಲ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿರುವ ಉದ್ದೇಶ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳು ಮತ್ತು ಕುಂದುಕೊರತೆಗಳು ಇಲ್ಲದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಜಾತ್ರಾ ಮತ್ತು ಗೌತಮ ಪಂಚ ರಥೋತ್ಸವ ಕಾರ್ಯವನ್ನು ಸುಲಲಿತವಾಗಿ ನಡೆಸುವ ಸಲುವಾಗಿ ಅಧಿಕಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಜಾಗೃತಿಗೊಳಿಸಲು ಇಂದು ಸಭೆ ಆಯೋಜನೆ ಮಾಡಲಾಗಿದೆ ಎಂದರು. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಈಗಾಗಲೇ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಆಯಾ ಜವಾಬ್ದಾರಿಗಳನ್ನು ನಿರ್ವಹಿಸಲು ತಿಳಿ ಹೇಳಲಾಗಿದೆ ಮತ್ತು ಆದೇಶ ಮಾಡಲಾಗಿದೆ. ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ಅವರ ಮಕ್ಕಳಿಗೆ ಉದ್ಯೋಗ ಕೊಡಿ ತಾಯಿಗಳು ಯಾರು ಕೂಡ ಪರಿಗಣಿಸ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಆ ಕೆಲಸ ಮಾಡ್ತಿದ್ದಂತ ಮಕ್ಕಳಿಗೆ ಆ ಉದ್ಯೋಗ ಕಲ್ಪಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ತುಂಬಾ ಸಮಸ್ಯೆ ಇದೆ. ಮತ್ತೆ ಸ್ವಚ್ಛತೆ ಮಾಡಬೇಕಾಗಿದೆ, ಮತ್ತೆ ಕುಡಿಯುವ ನೀರು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಆದ್ರಿಂದ ಆ ಭಾಗನ ದಯವಿಟ್ಟು ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾನು ಒಬ್ಬ ಸದಸ್ಯನಾಗಿ ಮತ್ತೆ ಈ ಕ್ಷೇತ್ರದ ಒಬ್ಬ ನಾಗರಿಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಮ್ಮಲ್ಲಿ ಕೇಳ್ತಾ ಇದ್ದೀವಿ. ಹಾಗೆ ಸರ್ ನಮ್ಮ ಗ್ರಾಮೀಣ ವಿಚಾರವಾಗಿ ವಿಚಾರ ಮಾಡಬೇಕು. ಮಾನ್ಯ ಶಾಸಕರಿಗೆ ನಂಜನಗೂಡು ದೇವಸ್ಥಾನಗಳು ಹೇಳಲ್ಲ ಸರ್, ಸಾಹೇಬ್ ಹೇಳಿದಂಗೆ ಅವರು ಬರೀ ಅಧಿಕಾರಿಗಳು ವಿಶ್ವಾಸ ತಗೊಂಡ್ರೆ ಆ ಕೆಲಸ ಸೂಕ್ಷ್ಮವಾಗುತ್ತೆ ಸರ್. ಬೆಳಿಗ್ಗೆ DSP ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಇನ್ನೊಂದು ಇಲಾಖೆ ಸರ್ ಬನ್ನಿ 10 ಗಂಟೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅದೇ ಒಂದು ರೋಡ್ ಸಂಕಲನ ತಗೊಂಡು ಸರ್ ಇಲ್ಲಿ ಬಸ್ಸು ಬರ್ತದೆ ಸರ್. ಜಾತ್ರೆ ಬಸ್ ಬರ್ತಿಲ್ಲ ಸರ್. ಇದು ಸಾರಿಗೆ ಇಲ್ಲಿಗೆ ಮಾತಾಡ್ಸಿದ್ರು ಇದ್ದೀರಿ ಸರ್. ಅವ್ರು ಇಲ್ಲಂದ್ರೆ ಹೇಳಿದೆ ಅಲ್ಲಿ ಪಾರ್ಕಿಂಗ್ ಮಾಡಿ ಸರ್. ಇಷ್ಟೇ ಬರುತ್ತದೆ ಸರ್. ಆ ಕಡೆ ಓನಾಗಿ ಪಾರ್ಕಿಂಗ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋಕ್ಕೆ ಅಲ್ಲಿಂದ ನಡ್ಕ ಬರ್ತಾ ಇದೆ ಸರ್. ಅದೇ ಥರ ದಯಮಾಡಿ ಬರೋ ಭಕ್ತಾದಿಗಳಿಗೆ ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಅನುಕೂಲ ಆಗುತ್ತೆ. ಎಲ್ಲರೂ ಸಹ ಭಾವಿಸಿಕೊಂಡು ಆ ದೇವರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಎಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಆಗಮಿಸಿದ್ರಿ. ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಸಾಹೇಬರು ವಹಿಸಿಕೊಂಡಿದ್ದರು. ಅವರು ಅಪಾರವಾದಂತಹ ಕಾಳಜಿ ಹೊಂದಿರತಕ್ಕಂಥ ಯುವ ನಾಯಕರು. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿಯವರೆಗೆ ಇಲ್ಲ ಅಂತೇಳಿ, ಆದರೆ ನಮ್ಮ ಶಾಸಕರೇ ಮುತುವರ್ಜಿ ವಹಿಸಿಕೊಂಡು ಕಳೆದ ಬಾರಿಯ ಸಭೆ ಕೇವಲ 15 ದಿನಗಳ ಮುಂಚೆ ಆಗಿದೆ. ಆದರೆ ಇವತ್ತು ನಾವು ನೀವು ತಿಳಿದಾಗ 40 ದಿನಗಳ ಮುಂಚೆ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಎಲ್ಲ ಅಧಿಕಾರಿಗಳು ನೀವೆಲ್ಲರೂ ಸಹ, ನಾನು ಸ್ಟಾರ್ಟಿಂಗ್ ಬಂದಾಗಿದ್ದು ಹೇಳ್ತಾ ಇದ್ದೇನೆ, ಇದರಲ್ಲಿ ನಮ್ಮ 7 ಗ್ರಾಮಗಳ ಗ್ರಾಮಸ್ಥರು ಏನಿದ್ದಾರೋ ಅವರು ಮತ್ತು ಭಕ್ತಾದಿಗಳು ಎಲ್ಲರಿಗಿಂತ ಅತಿ ಮುಖ್ಯವಾಗಿ ಕೆಲಸ ಮಾಡಬೇಕಾದ್ರು ಅಧಿಕಾರಿಗಳು. ಇದನ್ನು ಸಾರಿ ಹೇಳ್ತಾರೆ. ನಮ್ಮಲ್ಲಿ ಅಧಿಕಾರ ಇರುತ್ತೆ, ಅಧಿಕಾರಿಗಳ ಹತ್ರ ಅಧಿಕಾರ ಇರುತ್ತೆ, ಕೆಲಸ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಆದರೆ ನಮಗೆ ಇವತ್ತು ಇವರೆಲ್ಲ ಇಷ್ಟು ಹೇಳಿದಾರಲ್ಲ, ಗ್ರಾಮಸ್ಥರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಅಧಿಕಾರ ಇರಲ್ಲ, ಆದರೆ ಅವ್ರಿಗೆ ಕೆಲಸ ಮಾಡಬೇಕು ಅನ್ನೋ ಛಲ ಇರುತ್ತೆ, ಅವ್ರಿಗೊಂದು ಉತ್ಸಾಹ ಇರುತ್ತೆ. ಇವತ್ತು ಅವ್ರಿಗಿರೋ ಉತ್ಸಾಹ, ಅವ್ರಿಗಿರೋ ಛಲ ನಮ್ಮ ಅಧಿಕಾರಿಗಳಲ್ಲಿ ಇದ್ದಿದ್ದರೆ ಅವರು ಈ ಥರ ಮಾತಾಡಲಿಕ್ಕೆ ಅವಕಾಶ ಇದ್ದಿರಲಿಲ್ಲ. ನಾನು ಎಲ್ಲ ಅಧಿಕಾರಿಗಳು ಹೇಳೋದಿಷ್ಟೇ, ನಿಮ್ಮಲ್ಲಿ ಅಧಿಕಾರ ಇರೋದ್ರ ಜೊತೆಗೆ ಇವತ್ತೇನು ಸಾರ್ವಜನಿಕರ ಉತ್ಸಾಹ ಇದೆಯಲ್ಲ, ಛಲ ಇದೆಯಲ್ಲ, ಅದು ನಾವು ಕೈಗೊಳ್ಳಿಸ್ಕೋಬೇಕು.
ನಾವು ಆ ಪ್ರಮಾಣದಲ್ಲಿ ಕೆಲಸ ಮಾಡಿದಾಗ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇಲ್ಲಪ್ಪ ಇದೊಂದು ಟೀಮ್ ಚೆನ್ನಾಗಿ ಕೆಲಸ ಮಾಡೋದು ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಇಷ್ಟೇ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಒಬ್ಬ ಆಡಳಿತಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಇಷ್ಟು ಮಾತ್ರ ಹೇಳಬಲ್ಲೆ. ನಮ್ಮ ಎಲ್ಲ ಅಧಿಕಾರಿಗಳು ಸರ್ ಅವರು ಪೊಟೆನ್ಷಿಯಲ್ ಇದ್ದಾರೆ, ಬಟ್ ಅವರಿಗೆ ಒಂದು ಸ್ಪಾರ್ಕ್ ಬೇಕಿತ್ತು. ಆ ಒಂದು ಸ್ಪಾರ್ಕ್ ಏನಂತ ಹೇಳಿದ್ರೆ, ನೀವು ಇವತ್ತು ಏನು ಮೀಟಿಂಗ್ ತಗೊಂಡು ಹೇಳಿದ್ದೀರಾ, ನೀವು ನಮಗೆ ಉತ್ತೇಜನ ಕೊಟ್ಟಿದ್ದೀರಿ, ನೀವು ನಮಗೆ ಒಂದು ಆದರ್ಶವಾಗಿ ಇವತ್ತು ಮಾತನಾಡಿದ್ದೀರಿ, ನೀವು ಏನು ನಿರ್ದೇಶನಗಳನ್ನ ಕೊಟ್ಟಿದ್ದೀರಿ ಸರ್, ಅದನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಪಾಲನೆ ಮಾಡ್ತಾರೆ. ಈ ಸಲದ ಜಾತ್ರಾ ಮಹೋತ್ಸವ ಈ ಹಿಂದಿನ ಎಲ್ಲ ಜಾತ್ರಾ ಮಹೋತ್ಸವಗಳಿಂದ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಗುತ್ತೆ ಸರ್. ಇದು ನಾವು ವಸೂಲು ಮಾಡ್ತಾರೆ. ಅದು ಎಲ್ಲ ಅಧಿಕಾರಿಗಳ ಜೊತೆ ಈ ಮಾತನ್ನು ಉಳಿಸ್ಕೋಬೇಕು. ಸುಮ್ಮನೆ ಇಲ್ಲಿ ನಾವು ಹೇಳ್ತೇವೆ ಅವರು ಚಪ್ಪಾಳೆ ತರ್ತಾರೆ, ಇದಲ್ಲ. ನಾವು ಇದನ್ನ ಮಾಡಿ ನೆಕ್ಸ್ಟ್ ಜಾತ್ರೆ ಮುಗಿದ ಮೇಲೆ ಮತ್ತೊಂದು ಸಭೆಯನ್ನು ನಾನು ಕರೀತೇನೆ. ಆ ಸಭೆಯಲ್ಲಿ ಯಾರು ನಮ್ಮ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಅಪ್ರಿಸಿಯೇಷನ್ ಲೆಟರ್ನ ನಮ್ಮ ಜಿಲ್ಲಾಡಳಿತ ವತಿಯಿಂದ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ವತಿಯಿಂದ 9/4/2025 ನಡೆದಿರುವ ರಥಜಾತ್ರೆಗಳ ಪ್ರಯುಕ್ತ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಬೇಕು ಅನ್ನೋದರಲ್ಲಿ ಪೂರ್ವಭಾವಿ ಸಭೆಯನ್ನು ಇವತ್ತು ಏರ್ಪಾಡು ಮಾಡಲಾಗಿತ್ತು. ಇದಕ್ಕೆ ನಮ್ಮ ಜಿಲ್ಲೆಯ ಎಡಿಸಿಗಳಂಥ ಶಿವರಾಜ್ ಸರ್ ಅವರಿದ್ದಾರೆ, ನಗರಸಭಾ ಅಧ್ಯಕ್ಷರಾಗಿರುವಂತಹ ಸೆಕೆಂಡ್ ಸಾಹೇಬರಿದ್ದಾರೆ, ಮಾಜಿ ಶಾಸಕರು ಸಾಹೇಬರು, ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ದೇವಸ್ಥಾನದ ಅಧಿಕಾರಿ ವರ್ಗದವರು, ಹಾಗೆ ಏಳು ಗ್ರಾಮಗಳ ಎಲ್ಲ ಗೌರವದಿಂದ ಯಜಮಾನರುಗಳು, ಎಲ್ಲ ಹಿರಿಯರು ಕೂಡ ಮಾಧ್ಯಮಗಳು ಸೇರಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ.